16 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಜಾಲತಾಣ ಬ್ಯಾನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದ ಈ ತೀರ್ಮಾನಕ್ಕೆ ಪೋಷಕರುಗಳಿಂದ ಬೆಂಬಲ ವ್ಯಕ್ತವಾಗ್ತಾ ಇದೆ. ಸರ್ಕಾರದ ಈ ಡಿಜಿಟಲ್ ಪಾಲಿಸಿ ಏನಿದೆ ಇದನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಮನೋವೈದ್ಯರು ಕೂಡ. ಪೋಷಕರು ಮತ್ತು ಮನೋವೈದ್ಯರು ಬೆಂಬಲವನ್ನು ವ್ಯಕ್ತಪಡಿಸಿರುವುದು ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಾಗಿದೆ ಅಂತ ಈ ಒಂದು ಡಿಜಿಟಲ್ ಪಾಲಿಸಿಯನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ನಂಬಿಕೆಗಳಿದ್ದು ಅವೆಲ್ಲವೂ 16 ವರ್ಷದ ಒಳಗಿನ ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಜಾಲತಾಣಗಳನ್ನು ನಿಷೇಧ ಮಾಡಿರುವ ನಿರ್ಧಾರವನ್ನು ಬಜೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇದನ್ನು ಕರ್ನಾಟಕ ಖಾಸಗಿ ಶಾಲಾ ಕಾಲೇಜು ಪೋಷಕ ಸಂಘಟನೆಗಳ ಸಮನ್ವಯ ಸಮಿತಿ ಸ್ವಾಗತಿಸುತ್ತದೆ ಮತ್ತು ಮುಖ್ಯಮಂತ್ರಿಗಳನ್ನು ಅಭಿನಂದಿಸುತ್ತದೆ. ಹಾಗೆಯೇ ಇದನ್ನು 18ನೇ ವಯಸ್ಸಿನವರೆಗೂ ವಿಸ್ತರಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೆಯೇ ರಾಜ್ಯ ಶಿಕ್ಷಣ ನೀತಿ ಜಾರಿ ಬಗ್ಗೆ ನಮಗೆ ಅನೇಕ ನಂಬಿಕೆಗಳಿದ್ದು ಅವೆಲ್ಲವೂ ಕೂಡ ಹುಸಿಯಾಗಿದ್ದಾವೆ. ಹಾಗೆಯೇ ಖಾಸಗಿ ಶಾಲೆಗಳ ಶುಲ್ಕ ನಿಯಂತ್ರಣಕ್ಕೆ ಒಂದು ಶುಲ್ಕ ನಿಯಂತ್ರಣ ಕಾಯ್ದೆಯನ್ನು ಜಾರಿ ಮಾಡುವ ಭರವಸೆಯೂ ಕೂಡ ನಮಗೆ ಹುಸಿಯಾಗಿದೆ. ಹಾಗೆಯೇ ಇಡೀ ಶಿಕ್ಷಣದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಹಣವನ್ನು ಇನ್ನೂ ಕೊಡಬೇಕಾಗಿತ್ತು ಅಂತ ನಾನು ನನ್ನ ಅನಿಸಿಕೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 16 ಮಕ್ಕಳು ಸಾಮಾಜಿಕ ಜಾಲತಾಣಗಳ ಬಳಕೆಗೆ ನಿಷೇಧ ಓಕೆ ಸರ್ಕಾರ ನಿರ್ಧಾರ ಮಾಡಿದೆ. ಆದರೆ ಮಕ್ಕಳನ್ನ ಈ ಮೊಬೈಲ್ನಿಂದ ದೂರ ಇಡೋದು ಹೇಗೆ? ಸೊ ಅದಿರುವಂಥ ಪ್ರಶ್ನೆ. ಸಾಮಾಜಿಕ ಜಾಲತಾಣ ಬಳಸದಂತೆ ತಡೆಯೋದು ಹೇಗೆ? ಮಕ್ಕಳನ್ನ ಎನಿ ಟೈಮ್ ಮಾನಿಟರಿಂಗ್ ಮಾಡೋದು ಹೇಗೆ? ಮಕ್ಕಳು ಸಾಮಾಜಿಕ ಜಾಲತಾಣ ಬಳಸಿದ್ರೆ ಪೋಷಕರಿಗೆ ಶಿಕ್ಷೆನಾ? ಸರ್ಕಾರದ ನಿಯಮಗಳು ಹೇಗಿರುತ್ತೆ ಈ ವಿಚಾರಕ್ಕೆ? ಕಾನೂನು ಏನು ಹೇಳುತ್ತೆ ಈ ನಿರ್ಧಾರಕ್ಕೆ? ಪೋಷಕರ ಪ್ರತಿ ಪ್ರಶ್ನೆಗಳಿಗೂ ತಜ್ಞರಿಂದ ನೇರ ಉತ್ತರಗಳು ಸಿಗ್ತವೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಡಾಕ್ಟರ್ ಪಿ.ವಿ. ಭಂಡಾರಿ ಮನೋವೈದ್ಯರು ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಅನಂತ ಪ್ರಭು ಸೈಬರ್ ತಜ್ಞರು ಕೂಡ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ ಸರ್ ಭಂಡಾರಿ ಸರ್, ಈಗ ಈ ಒಂದು ಆದೇಶವನ್ನ ಪ್ರತಿಯೊಬ್ಬರು ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ. ದಟ್ಸ್ ಅ ಗುಡ್ ಮೂವ್. ಆದರೆ ಇದು ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅನ್ನೋದೇ ಬಹಳ ಪ್ರಶ್ನೆಗಳು ಪ್ರತಿಯೊಬ್ಬರು ಪೋಷಕರಿಗೂ ಕೂಡ ಕಾಡ್ತಾ ಇರುವಂತ ಪ್ರಶ್ನೆ ಇದು. ಎನಿ ಟೈಮ್ ಮಾನಿಟರಿಂಗ್ ಮಾಡೋದು ಹೇಗೆ ಅಂತ? ಅಲ್ಲ, ಖಂಡಿತವಾಗಿಯೂ ಇದು ಕಷ್ಟ ಇದೆ. ಯಾಕಂದ್ರೆ ಈಗ ಮೊಬೈಲ್ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯ ಖಾಸಗಿ ಸ್ವತ್ತು. ಅದು ಎಸ್, ಅವರು ಅದರಲ್ಲಿ ಏನ್ ಮಾಡ್ತಾರೆ, ಏನ್ ಮಾಡಬಾರದು ಅನ್ನೋದನ್ನ ಐಡೆಂಟಿಫೈ ಮಾಡೋದು, ಏನು ಮಾಡ್ತಿದ್ದಾರೆ ಅದನ್ನ ಇದು ಮಾಡೋದು ಬಹಳ ಕಷ್ಟ ಇದೆ. ಇದು ನನಗನ್ಸುದು ಈಗ ಸಿಗರೇಟ್ ನಿಷೇಧ, ಈ ಕೂಲ್ ಲಿಪ್ ನಿಷೇಧ, ಈ ಸಿಗರೇಟ್ ನಿಷೇಧ ಇದೆಲ್ಲ ಮಾಡಿದ್ದಾರೆ. ಆದ್ರೂ ಕೂಡ 16-17 ವರ್ಷದ ಮಕ್ಕಳಿಗೆ ಅದು ಹೇಗಾದ್ರೂ ತಗೊಳ್ತಾರೆ, ಅದು ಹೊರಗಡೆ ಹೋಗಿ ತಗೊಳ್ತಾರೆ. ಆಗಿರುವಾಗ ಈ ನಮ್ಮ ಮೊಬೈಲು ನಮ್ಮ ಕೈಯಲ್ಲಿ ಇದ್ದದನ್ನೇ ನಿಯಂತ್ರಣ ಮಾಡುವುದಕ್ಕೆ ಸಾಕಷ್ಟು ಹೇಳಿದಷ್ಟು ಸುಲಭ ಅಲ್ಲ. ನಾನು ಈ ನಿರ್ಧಾರವನ್ನ ಸ್ವಾಗತಿಸ್ತೇನೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಜಾರಿ ಮಾಡ್ಲಿಕ್ಕೆ ಸರ್ಕಾರ ಸಫಲ ಆಗ್ತದೆ ಅನ್ನೋದು ನನಗೂ ಕೂಡ ಡೌಟ್ ಇದೆ. ಹೋಲ್ಡ್ ಆನ್ ಮಾತನಾಡಿಸ್ತೇನೆ. ಡಾಕ್ಟರ್ ಅನಂತ ಪ್ರಭು ಸರ್, ಎಸ್ ಆಬ್ವಿಯಸ್ಲಿ ಇದನ್ನ ಒಪ್ಕೊಳ್ಳೇಬೇಕು, ಒಂದು ಒಳ್ಳೆ ನಿರ್ಧಾರ ಸರ್ಕಾರದಿಂದ. ಬಟ್ ಇದು ಟೆಕ್ನಿಕಲಿ ಸಾಧ್ಯ ಆಗತ್ತಾ? ಈಗಾಗಲೇ ಒಂದು ಎಕ್ಸಾಂಪಲ್ ಕೊಡ್ತಾ ಇದೆ ಸರ್ಕಾರ. ಆಸ್ಟ್ರೇಲಿಯಾದಲ್ಲಿ ಆಲ್ರೆಡಿ ಇದು ಜಾರಿಯಲ್ಲಿದೆ ಅಂತ. ಅಲ್ಲಿ ಹೇಗೆ ಮಾನಿಟರಿಂಗ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮಕ್ಕಳಿಗೆ ಕೊಡಿಸುವಂಥ ಫೋನ್ನಲ್ಲಿ ಇದನ್ನ ಮೊದಲೇ ಮಾಡೋಕ್ಕೆ ಸಾಧ್ಯನಾ? ಬೇರೆ ಯಾವುದೇ ರೀತಿಯಾದಂಥ ವೆಬ್ಸೈಟ್ಸ್ಗಳು ಓಪನ್ ಆಗದೆ ಇರುವಂಥ ರೀತಿಯಲ್ಲಿ, ಅಂದರೆ ಒಂದು ಬಾರ್ಡರನ್ನು ಹಾಕಿ ಕೊಡೋಕ್ಕೆ ಸಾಧ್ಯ ಇದೆಯಾ ಟೆಕ್ನಿಕಲಿ ಮಕ್ಕಳಿಗೆ? ಸೊ ಇದೊಂದು ಒಳ್ಳೆ ವಿಚಾರ ಸರ್, ಇದರಲ್ಲಿ ಡೌಟ್ ಇಲ್ಲ. ಬಟ್ ಇಟ್ ಈಸ್ ಇಂಪಾಸಿಬಲ್ ಟು ಬ್ಯಾನ್ ಏನು ಇಂಟರ್ನೆಟ್ ಅಲ್ಲಿ ಬ್ಯಾನ್ ಮಾಡೋದು ಫಸ್ಟ್ ಪಾಯಿಂಟ್. ಯಾಕಂದ್ರೆ ಈಗ ದೇಶ ಪೋರ್ನೋಗ್ರಫಿ ಬ್ಯಾನ್ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ, ಬಟ್ ಆದ್ಬಿಟ್ಟು ಇಂಡಿಯಾದಲ್ಲಿ ಎಲ್ಲರೂ ಅದನ್ನ ಆಕ್ಸೆಸ್ ಮಾಡ್ತಾ ಇದ್ದಾರೆ. ಏನು ಇಂಟರ್ನೆಟ್ ಅಲ್ಲಿ ಒಂದು ಕರೆಕ್ಟ್ ಆಗಿ 100% ಆಗಿ ಯಾರಿಗೂ ಬ್ಯಾನ್ ಮಾಡ್ಲಿಕ್ಕೆ ಆಗಲ್ಲ. ಪಾಯಿಂಟ್ ನಂಬರ್ 2, ಆಸ್ಟ್ರೇಲಿಯಾದಲ್ಲಿ ಐ ಥಿಂಕ್ ಅದು ರೀಸೆಂಟ್ ಆಗಿ ಡಿಸೆಂಬರ್ 2025 ಅಲ್ಲಿ ಮಾಡಿರೋದು ಸರ್ ಅದು. ಸೊ 3 months ಅಲ್ಲಿ ನಮ್ಗೆ ಏನು ಹೇಳಲಿಕ್ಕೆ ಆಗಲ್ಲ ವೆದರ್ ಇಟ್ ಹ್ಯಾಸ್ ಬೀನ್ ಇನ್ಕಾರ್ಪೊರೇಟೆಡ್ ಆರ್ ನಾಟ್. ಓಕೆ ಎಸ್ ಪ್ಲೀಸ್ ಸರ್.
ಯಾ ಸೊ ಇಂಟರ್ನೆಟ್ ಅಲ್ಲಿ ಈಗ ನಾವು ಆಸ್ಟ್ರೇಲಿಯಾದು ಎಕ್ಸಾಂಪಲ್ ತೆಗೆದ್ರೆ 2025 ಡಿಸೆಂಬರ್ ಅಲ್ಲಿ ಅವರು ಅದನ್ನು ಇನ್ಕಾರ್ಪೊರೇಟ್ ಮಾಡಿರ್ಬೇಕು. ಸೊ ಏನಾಗ್ತಾ ಇದೆ ಅಂದ್ರೆ 3 months ಅಲ್ಲಿ ಏನಾಗಿದೆ ಏನಾಗಿಲ್ಲ ನಮ್ಗೆ ಹೇಳಲಿಕ್ಕೆ ಆಗಿಲ್ಲ. ಬಟ್ ವಾಟ್ ಐ ಹ್ಯಾವ್ ಸೀನ್ ಇಸ್ ಅರೌಂಡ್ 4 million ಅಕೌಂಟ್ಸ್ ಅವರು ಡಿಲೀಟ್ ಮಾಡಿದಾರಂತೆ. ದ ಅಕೌಂಟ್ಸ್ ಆಫ್ ದೋಸ್ ಪೀಪಲ್ ಯಾರು ಮಕ್ಕಳದು 18 ವರ್ಷವ 16 ವರ್ಷ ವಾಟ್ ಎವರ್ ದ ಬ್ಯಾನ್ ಆ ಏಜ್ ಗಿಂತ ಕಡಿಮೆ ಯಾರ್ದೆಲ್ಲ ಏಜ್ ಇದೆ ಅವ್ರದ್ದು ಅದನ್ನು ಬ್ಯಾನ್ ಮಾಡಿದ್ದಾರೆ ಅಂತ. ಈಗ ಅದರಲ್ಲಿ ನಾವು ಏನ್ ನೋಡ್ತಾ ಇದ್ದೇವೆ ಅಂದ್ರೆ ಒಂದು ಪ್ಲಾಟ್ಫಾರ್ಮ್ ಇಂದ ಇನ್ನೊಂದು ಪ್ಲಾಟ್ಫಾರ್ಮಿಗೆ ಮಕ್ಕಳು ಹೋಗ್ತಾ ಇದ್ದಾರೆ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಸೋಷಿಯಲ್ ಮೀಡಿಯಾ ಎಂದರೆ ಏನು ಸರ್? ಫೇಸ್ಬುಕ್ ಮಾತ್ರನಾ? ಈಗ ಯೂಟ್ಯೂಬ್ ಅಲ್ಲಿ ಕೆಳಗಡೆ ಕಮೆಂಟ್ಸ್ ಬರ್ತಾ ಇರುತ್ತೆ, ಅದು ಸೋಷಿಯಲ್ ಮೀಡಿಯಾ ಅಲ್ವಾ? ಡಿಸ್ಕಾರ್ಡ್ ಅಂತ ಒಂದಿದೆ, ಅದು ಸೋಷಿಯಲ್ ಮೀಡಿಯಾ ಅಲ್ವಾ? ಸೊ ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಕೂಡ ಒಂದು ಸೋಷಿಯಲ್ ಮೀಡಿಯಾನೇ, ಹೌದಾ ಅಲ್ವಾ? ಸೊ ಅದು ಮೆಸೆಂಜರ್ ಇದರಲ್ಲಿ ಬರುತ್ತೆ ಸೋಷಿಯಲ್ ಮೀಡಿಯಾದು. ಸೊ ಹೀಗಿರುವಾಗ ನಾವು ಕರೆಕ್ಟ್ ಆಗಿ ಈಗ ರೋಬೋಲಾಕ್ಸ್ ಅಂತಿದೆ, ಈಗ ನೀವು ವಿಡಿಯೋ ಗೇಮ್ಸ್ ಆಡ್ತೀರಿ, ವಿಡಿಯೋ ಗೇಮ್ಸ್ ಆಡುವಾಗ ಅದರಲ್ಲೂ ಕಮೆಂಟ್ಸ್ ಇರುತ್ತೆ, ಅದರಲ್ಲಿ ಒಂದು ಫೋರಮ್ ತರ ಇರುತ್ತೆ. ಸೊ ಸೋಷಿಯಲ್ ಮೀಡಿಯಾ ಅಂತ ಒಂದು ಕರೆಕ್ಟ್ ಆಗಿ ಒಂದು ಡೆಫಿನೇಷನ್ ಎಕ್ಸಾಂಪಲ್ ನಮ್ಗೆ ಆಗಲ್ಲ, ಯಾಕಂದ್ರೆ ಆಸ್ಟ್ರೇಲಿಯಾ ನಾನು ಹೇಳಿದ್ದಾಗಿ ಡಿಸೆಂಬರ್ 2025 ಅಲ್ಲೇ ಮಾಡಿರೋದು. ನಂಬರ್ 3, ಇಂಟರ್ನೆಟ್ ಅಲ್ಲಿ ಏನೂ ನಿಮ್ಗೆ 100% ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಪ್ರಾಕ್ಸಿ ಅಂತಿದೆ, VPN ಅಂತಿದೆ, ಟಾರ್ ಬ್ರೌಸರ್ ಇದೆ, ಫೇಕ್ ಏಜ್ ಯೂಸ್ ಮಾಡ್ತಾರೋ ಅವರು, ಪೇರೆಂಟ್ ಅಕೌಂಟ್ ಇಂದಲೇ ಅವರು ಆಕ್ಸೆಸ್ ಮಾಡಬಹುದು, ಅಥವಾ ಯಾವ್ದಾದ್ರು ಆಲ್ಟರ್ನೇಟ್ ಪ್ಲಾಟ್ಫಾರ್ಮ್ ಯೂಸ್ ಮಾಡಿ ಅವರು ಬರುವ ಸಾಧ್ಯತೆ ಇರುತ್ತೆ. ಸೊ ಬ್ಯಾನಿಂಗ್ ಸೋಷಿಯಲ್ ಮೀಡಿಯಾ ನನ್ನ ಪ್ರಕಾರ ಏನಂದ್ರೆ ನೀವು ಮಳೆಯನ್ನು ಬ್ಯಾನ್ ಮಾಡಿರ್ತಾರ ಅಂಡ್ ನೀವೊಂದು ನಿಮ್ಮ ಮನೆದು ಕಿಟಕಿಯನ್ನು ಕ್ಲೋಸ್ ಮಾಡಬಹುದು, ಬಟ್ ಕ್ಲೌಡ್ಸ್ ಅಲ್ಲೇ ಇರುತ್ತೆ, ಮಳೆ ಕೂಡ ಅಲ್ಲೇ ಇರುತ್ತೆ ಸರ್. ಎಸ್, ಬಟ್ ತುಂಬಾ ಡಿಫಿಕಲ್ಟ್ ಆಗಿದೆ ಅಂತ ಹೇಳ್ತಿದ್ದೀರಾ. ಓಕೆ, ಹೋಲ್ಡ್ ಆನ್ ಸರ್, ಮಾತನಾಡ್ತೀನಿ 100% ಸರ್. ಯಾಕಂದ್ರೆ ಈಗ ನಮ್ಮ ದೇಶದಲ್ಲಿ ಒಂದು DPDP ಅಂತ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದು ಜಾರಿಗೆ ಬಂದಿದೆ. ಈಗ DPDP ಈಗ ಕರೆಕ್ಟ್ ಆಗಿ ನೋಟಿಫೈ ಮಾಡಿದ್ರು ಕೂಡ ಅದು 100% ಇಂಪ್ಲಿಮೆಂಟೇಷನ್ ಆಗಿಲ್ಲ. ಅದರಲ್ಲಿ ಅವರು ಹೇಳಿದಾರೆ ಅಂದ್ರೆ ಎನಿ ಚೈಲ್ಡ್ ಅಂದ್ರೆ ದ ಪರ್ಸನ್ ಬಿಲೋ ದ ಏಜ್ ಆಫ್ 18 years ಅವರು ಚೈಲ್ಡ್ ಅಂತ. ಸೊ ಅವರು ಇಂಟರ್ನೆಟ್ ಯೂಸ್ ಮಾಡಬೇಕಾದ್ರೆ ಆಧಾರ್ ಅಥೆಂಟಿಕೇಶನ್ ಅಥವಾ ಫೇಶಿಯಲ್ ಏಜ್ ಎಸ್ಟಿಮೇಷನ್ ಇರ್ಬೋದು, ಅಥವಾ ಅಪ್ಲೋಡಿಂಗ್ ID ಇರ್ಬೋದು, ಪೇರೆಂಟ್ ವೆರಿಫಿಕೇಶನ್, ಇದೆಲ್ಲ ಅವರು ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅದರ ಮೂಲಕ ಪೇರೆಂಟಲ್ ಕನ್ಸೆಂಟ್ ಬಂದ ನಂತರ ಮಾತ್ರ ಅವರಿಗೆ ಇಂಟರ್ನೆಟ್ ಯೂಸ್ ಮಾಡಬಹುದು ಅಂತ ಒಂದು ಪಾಯಿಂಟ್. ಸೊ ಇದೊಂದು ಆಲ್ರೆಡಿ ಇದ್ದದೇ ಪಾಯಿಂಟ್ ಇದೆ, ಇದೇನು ಕರ್ನಾಟಕ ಸರ್ಕಾರ ಹೊಸತ್ತು ಮಾಡಿದ್ದೇನಲ್ಲ, ಆಲ್ರೆಡಿ ಇದೆ ಅದರಲ್ಲಿ. ಬಟ್ ಇವರು ಏನ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಅದನ್ನು ಬ್ಯಾನ್ ಮಾಡ್ತಾ ಇದ್ದಾರೆ. ಉದ್ದೇಶ ಓಕೆ, ಬಟ್ ಇಂಟರ್ನೆಟ್ ಈಸ್ ಲೈಕ್ ಅ ಡಬಲ್ ಎಡ್ಜ್ ಬೋರ್ಡ್. ಅದರಲ್ಲಿ ಅಡ್ವಾಂಟೇಜಸ್ ಇದೆ, ಅಡ್ವಾಂಟೇಜಸ್ ಇದೆ. ನೀವು ಏನೋ ಬ್ಯಾನ್ ಮಾಡಿದ್ರು ಕೂಡ ಆನ್ಲೈನ್ ಕ್ಲಾಸಸ್ಗೆ ಮೊಬೈಲ್ ಯೂಸ್ ಮಾಡ್ತಾರೆ, ಕೋಡಿಂಗ್ ಕಲೀಲಿಕ್ಕೆ ಯೂಸ್ ಮಾಡ್ತಾರೆ. ಈಗ AI ಬಂದಿದೆ, AI ನೀವು ಕಲಿಯದಿದ್ರೆ ಏನಾಗ್ತೀರಿ, ನೀವು ಹೊರಗಡೆ ಹೋಗ್ತೀರಿ ಈ ರೇಸ್ ಇಂದ, ಗ್ಲೋಬಲ್ ರೇಸ್ ಇಂದ. ಯೂಟ್ಯೂಬ್ ಅಲ್ಲಿ ಟ್ಯುಟೋರಿಯಲ್ಸ್ ಇರುತ್ತೆ, ಒಲಿಂಪಿಯಾಡ್ಗೆ ಪ್ರಿಪರೇಷನ್ ಮಾಡ್ತಾರೆ, ರೋಬೋಟಿಕ್ಸ್ ಮತ್ತೆ ಸ್ಟೆಮ್ ಕಮ್ಯುನಿಟೀಸ್ ಇರುತ್ತೆ, ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಇರುತ್ತೆ. ಮತ್ತೆ ನಮ್ದು ಕಾನೂನು ಕೂಡ, ನಮ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತಿದೆ. ಅದನ್ನು ನೀವು ಈಗ ಬ್ಲಾಕ್ ಮಾಡಿತರ ಆಗಲ್ವಾ ಇಫ್ ಯು ಬ್ಯಾನ್ ಸಮಥಿಂಗ್. ಸೊ ಐ ಡೋಂಟ್ know, I'm not the legal person to tell this, but ನಾನು ಏನು ಹೇಳಲಿಕ್ಕೆ ಬಯಸ್ತೇನೆಂದ್ರೆ whether the state can decide whether a teenager can use it or not, first point. Number 2, of course ಆಂಧ್ರ ಪ್ರದೇಶ, ಗೋವಾ ಈ ತರ ಬೇರೆ ದೇಶಗಳೆಲ್ಲ ರಾಜ್ಯಗಳೆಲ್ಲ ಇವರು ಕೂಡ ನೋಡ್ತಾ ಇದ್ದಾರೆ ಇದನ್ನು ಹೇಗೆ ಮಾಡುದು ಅಂತ. ಸೊ ನನ್ನ ಪ್ರಕಾರ ಬ್ಯಾನಿಂಗ್ ಇಸ್ ನಾಟ್ ದ ಸೊಲ್ಯೂಷನ್. ನೀವು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಸೈಬರ್ ಸೆಕ್ಯೂರಿಟಿ ಬಗ್ಗೆ, ಅದನ್ನು ಹೇಗೆ ಉತ್ತಮವಾಗಿ ಯೂಸ್ ಮಾಡಬಹುದು, ಅದರದ್ದು ಡೇಂಜರ್ಸ್ ಏನಿದೆ, ಮತ್ತೆ ಹೇಗೆ ನೀವು ಅದನ್ನು ನಿಮ್ಮ ಕ್ರಿಟಿಕಲ್ ಥಿಂಕಿಂಗಿಗೆ ಮತ್ತೆ ನಿಮ್ಮ ಡಿಜಿಟಲ್ ಲಿಟ್ರೇಸಿಗೆ, ಆನ್ಲೈನ್ ಎಟಿಕೆಟ್ಸ್ ಅನ್ನು ಹೇಗೆ, ಸೈಬರ್ ಸೇಫ್ಟಿ, ಇದನ್ನೆಲ್ಲ ನೀವು ಬೇಕಾದ್ರೆ ಅವರಿಗೆ ಒಂದು ಸೆಷನ್ಸ್ ಕೊಟ್ರೆ, ಟ್ರೈನಿಂಗ್ ಕೊಟ್ರೆ, ಐ ಥಿಂಕ್ ಈ ಡಬಲ್ ಎಡ್ಜ್ ಸ್ವೋರ್ಡ್ಸ್ ಇದು ಅಡ್ವಾಂಟೇಜಸ್ ಮಾತ್ರ ಜಾಸ್ತಿ ಇರುತ್ತೆ, ಡಿಸ್ಅಡ್ವಾಂಟೇಜಸ್ ಅನ್ನು ಕಮ್ಮಿ ಮಾಡ್ಲಿಕ್ಕೆ